ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ ಫ್ಲೈಟ್ ಜರ್ನಿ ಇದು ಸ್ವಲ್ಪ ವಿಡಿಯೋಸ್ ಹಾಕ್ತಾಯಿದ್ದೀನಿ. ಅಯೋಧ್ಯೆ ಟು ಬ್ಯಾಂಗ್ಳೂರು, ಅಯೋಧ್ಯೆಯಲ್ಲಿರೋಂಥ ವಾಲ್ಮೀಕಿ ಮಹರ್ಷಿ ಏರ್ಪೋರ್ಟ್ ಇದು. ನಾವೆಲ್ಲ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಲಾಸ್ಟು ವಾರಣಾಸಿಯಲ್ಲಿ ನಮಗೆ ಫ್ಲೈಟು ಟಿಕೆಟ್ ಸಿಕ್ಕಿರಲಿಲ್ಲ, ಹಾಗಾಗಿ ಅಯೋಧ್ಯೆಯಿಂದ ಬುಕ್ ಮಾಡಿದ್ವಿ. ಲಾಸ್ಟ್ ಕಾಶಿ ಎಲ್ಲ ನೋಡ್ಕೊಂಡು ಲಾಸ್ಟ್ ಅಯೋಧ್ಯೆ ಎಲ್ಲ ಮುಂಚೆನೇ ಎಲ್ಲ ಟೆಂಪಲ್ಸ್ ಎಲ್ಲ ನೋಡಿದ್ವಿ. ಫ್ಲೈಟ್ಗೋಸ್ಕರ ಅಯೋಧ್ಯೆ ಏರ್ಪೋರ್ಟಿಗೆ ಬಂದಿದ್ವಿ. ಏರ್ಪೋರ್ಟ್ ಅಂತೂ ಏನು ಅಂದರೆ ತುಂಬ ದೊಡ್ಡದಾಗಿದೆ, ಆದರೆ ನಮ್ಮ ಬೆಂಗಳೂರಲ್ಲಿರುವಂಥ ಏರ್ಪೋರ್ಟ್ ಥರ ಏನು ಅಷ್ಟು ಇರಲಿಲ್ಲ, ಆದರೆ ತುಂಬ ಚೆನ್ನಾಗಿದೆ. ನಾವೆಲ್ಲ ಬಸ್ಸು ಏರ್ಪೋರ್ಟ್ ಮುಂದೆ ನಿಲ್ಲಿಸ್ತು. ನನ್ನ ಲಗೇಜ್ ಎಲ್ಲ ತೊಗೊಂಡು ಒಳಗಡೆ ಹೋಗ್ತಾಯಿದ್ದೀವಿ. ಒಳಗಡೆ ಹೋಗ್ಬೇಕಂದ್ರೆ ಲಗೇಜ್ ಎಲ್ಲ ನಾನು ಈಗ ನೋಡಿ ನಮ್ಮ ಬಸ್ಸಲ್ಲಿ ನಾವು ಟ್ರಿಪ್ ಹೋಗಿದ್ದವ್ರ ಜೊತೆ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ಆಮೇಲೆ ಲಗೇಜ್ ತೊಗೊಂಡು ಒಳಗಡೆ ಹೋಗ್ತಾಯಿದ್ದೀವಿ. ಲಗೇಜ್ ಎಲ್ಲ ಒಳಗಡೆ ತೊಗೊಂಡು ಹೋಗ್ಬೇಕಂದ್ರೂ ಲಗೇಜ್ ಒಳಗಡೆ ಸುಮಾರು ಐಟಮ್ಸ್ ಇಡೋಂಗಿಲ್ಲ. ಅದು ವೆಯ್ಟೂ ಅಷ್ಟೇ 15 kg ಮತ್ತು 7 kg ಕ್ಯಾರಿ ಬ್ಯಾಗು, ಈ ಥರ ಇಷ್ಟೇ ವೆಯ್ಟ್ ಇರುತ್ತೆ. ಅದ್ರ ಮೇಲೆ ಸ್ವಲ್ಪ ವೆಯ್ಟ್ ಇದ್ದರೆ ನಾನು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ನೋಡಿ ಏರ್ಪೋರ್ಟ್ನಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಅಯೋಧ್ಯೆ ವಾಲ್ಮೀಕಿ ಮಹರ್ಷಿ ಏರ್ಪೋರ್ಟ್ ಇದು. ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ, ಈ ಥರ ಡ್ರಾಯಿಂಗ್ಸು ಅದು ಇದು ಎಲ್ಲ. ನಾನು ಈಗ ಲಗೇಜ್ ಎಲ್ಲ ವೆಯ್ಟ್ ಕೊಟ್ಟು ಬೋರ್ಡಿಂಗ್ ಪಾಸ್ ತೊಗೋಬೇಕಾಗುತ್ತೆ. ಚಾಕು, ಕತ್ರಿ ಮತ್ತು ಆ ಥರ ಶಾರ್ಪ್ ಇರೋಂಥ ಐಟಮ್ಸು ಆ ಥರದ್ದೆಲ್ಲ ಏನೂ ಇಟ್ಕೊಳ್ಳೋಂಗಿಲ್ಲ ಬ್ಯಾಗ್ಗಳಲ್ಲಿ. ನಮಗೆ ಏರ್ಪೋರ್ಟಲ್ಲಿ ನಾವು ಇದೇ ಫಸ್ಟ್ ಟೈಮ್ ಹೋಗಿರೋಂಥದ್ದು ಫ್ಲೈಟ್ ಜರ್ನಿ. ಈ ಏರ್ಪೋರ್ಟಲ್ಲಿ ಇದೆಲ್ಲ ನೋಡ್ತಾಯಿದ್ರೆ ಏನೋ ಒಂಥರ ಖುಷಿ ಅನ್ನಿಸ್ತಾಯಿತ್ತು. ಫಸ್ಟ್ ಟೈಮ್ ಏರ್ಪೋರ್ಟಲ್ಲಿ ಈ ಥರ ಓಡಾಡಿ ಈ ಥರ ಜರ್ನಿ ಮಾಡಿರೋದು ತುಂಬ ಖುಷಿ ಅನ್ನಿಸ್ತಾಯಿತ್ತು. ನೋಡಿ ಎಲ್ಲ ಟ್ರಿಪ್ ಹೋದವರೆಲ್ಲ ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡು ಈಗ ಫ್ಲೈಟ್ದು ನೋಡಿ ಟಿಕೆಟ್ ಅಯೋಧ್ಯೆಯಿಂದ ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ಗೆ ಏರ್ ಇಂಡಿಯಾದಲ್ಲೇ ಬುಕ್ ಮಾಡಿದ್ದು. ಏರ್ ಇಂಡಿಯಾ ಫ್ಲೈಟು ಸುಮಾರು ಇದರಲ್ಲಂತೂ ಸುಮಾರು ಜನ 400 ಜನ ಗಂಟ ಕೂತ್ಕೋಬೋದು, ಅಷ್ಟು ದೊಡ್ಡ ಫ್ಲೈಟು. ನೋಡಿ ಈಗ ಬಸ್ಸಲ್ಲಿ ಕರ್ಕೊಂಡೋಗಿ ಫ್ಲೈಟ್ ಹತ್ರ ಬಿಡ್ತಾರೆ. ಅವ್ರದ್ದೇ ವೆಹಿಕಲ್ಸ್ ಇರ್ತೈತೆ. ಲಗೇಜ್ ಎಲ್ಲನೂ ನಾವು ಇದರಲ್ಲಿ ಕೊಟ್ಟಿರ್ತೀವಲ್ಲ, ಲಗೇಜ್ ವೆಯ್ಟು ತೂಕ ಹಾಕಿ ಕೊಟ್ಟಿದ್ರೆ ಅದು ಲಗೇಜ್ ಎಲ್ಲನೂ ಫ್ಲೈಟ್ ಒಳಗಡೆಗೆ ಅವರೇ ತಂದು ಇಡ್ತಾರೆ. ಪ್ರತಿ ಇದರಲ್ಲೂ ಏರ್ಪೋರ್ಟ್ ಒಳಗಡೆ ತುಂಬ ಚೆಕಿಂಗ್ ಮಾಡ್ತಾರೆ. ಒಂದು ಇದ್ರ ಪಿನ್ ಇದ್ರೂ ಚೆಕ್ ಮಾಡ್ತಾರೆ. ಒಂದು ಕಾಫರ್ದು ಆ ಥರ ಏನಾನಿದ್ರೂ ಒಂಥರ ಸೌಂಡ್ ಬರುತ್ತೆ. ಈ ಪಾಂಡ್ಸ್ ಪೌಡರ್ ಆಗಲಿ ಚಾಕು ಆಗಲಿ ಎಲ್ಲ ಏನೇ ಇರಲಿ ಸ್ಕ್ಯಾನಿಂಗಲ್ಲೆಲ್ಲ ಇದು ಬಂದುಬಿಡುತ್ತೆ. ತೆಗೆದು ತೋರಿಸ್ಬೇಕಾಗುತ್ತೆ ಅವ್ರಿಗೆ. ಮೊಬೈಲು ಮತ್ತು ಚಾರ್ಜರು ಮೇಲೆ ಎಲ್ಲ ಲಗೇಜ್ ಇರೋಕ್ಕೆ. ಕ್ಯಾರಿ ಬ್ಯಾಗ್ಸು 7 kg ಇರುತ್ತಲ್ಲ ಅಷ್ಟೇ ಇರಬೇಕು, ಎಕ್ಸ್ಟ್ರಾನೂ ಇರೋಂಗಿಲ್ಲ. ಲಾಕಾಗುತ್ತೆ. ಇದಕ್ಕೆ ಸೀಟ್ ನಂಬರ್ ಕೊಟ್ಟಿರ್ತಾರೆ, ಆ ಸೀಟ್ ನಂಬರ್ ಪ್ರಕಾರ ಕೂತ್ಕೊಬೋದು. ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು ನಮಗೆ ಫ್ಲೈಟಲ್ಲಂತೂ. ಫಸ್ಟ್ ಟೈಮ್ ನಾವು ಫ್ಲೈಟಲ್ಲಿ ಜರ್ನಿ ಮಾಡಿರೋಂಥದ್ದು. ತುಂಬ ಖುಷಿ ಕೂಡ ಆಯಿತು. ನಾವೆಲ್ಲನೂ 18 ದಿವಸ ಟ್ರಿಪ್ ಹೋಗಿದ್ದಿದ್ದು. 35 ಜನ ಕರ್ಕೊಂಡೋಗಿದ್ರು. ಎಲ್ಲ ಪ್ಲೇಸು ನೋಡಿಸ್ಕೊಂಡು ಲಾಸ್ಟಲ್ಲಿ ಫ್ಲೈಟಲ್ಲಿ ಕರ್ಕೊಂಡು ಬೆಂಗಳೂರಿಗೆ ಬಿಟ್ಟಿದ್ರು. ತುಂಬ ಚೆನ್ನಾಗಿತ್ತು ಪ್ಲೇಸ್, ಎಲ್ಲ ಪ್ಲೇಸೂ ತುಂಬ ಚೆನ್ನಾಗಿತ್ತು. ಈ ಟ್ರಾವೆಲ್ಸ್ ಕಡೆಯಿಂದ ಹೋಗಿದ್ದರಿಂದ ಎಲ್ಲ ರೂಮ್ಗಳಿಂದ ಮತ್ತು ಎಲ್ಲ ನೋಟ್ಸು ಟ್ರಾವೆಲಿಂಗು ಎಲ್ಲ ಒಂದೇ ಇತ್ತು.
ಊಟ ಇಲ್ಲ. ಈಗ ಪ್ಲೇಟಲ್ಲೆಲ್ಲ ಕುತ್ಕೊಂಡಲ್ಲಿ ಅವ್ರು ಇಂಟ್ರಡಕ್ಷನ್ ಕೊಡ್ತಾರೆ. ಈ ಥರ ಬೆಲ್ಟ್ ಹಾಕ್ಕೊಳ್ಳಿ, ಈ ಥರ ಇದು ಮಾಡಿ, ಈ ಥರ ಯಾವ್ಯಾವ ಥರ ಇರಬೇಕು ನಾವು ಕುತ್ಕೊಂಡಿರ್ಬೇಕಾದ್ರೆ, ಏನಾನ ಆಕಸ್ಮಿಕವಾಗಿ ಏನಾನ ತೊಂದರೆ ಆದರೆ ಯಾವ್ಯಾವ ಥರ ನಾವು ಕೇರ್ ತೊಗೋಬೇಕು ಅದ್ರ ಬಗ್ಗೆ ಎಲ್ಲನೂ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಒಂದು 5 ನಿಮಿಷ. ಫ್ಲೈಟ್ ಏನು ಅಂತ ಭಯ ಅಂತ ಏನು ಅನಿಸಲ್ಲ, ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ಫ್ಲೈಟ್ ಜರ್ನಿ ಅಂತಲೂ. ನನಗಂತೂ ತುಂಬ ಖುಷಿ ಅನ್ನಿಸ್ತು. ನೋಡಿ, ನಾನು ವಿಂಡೋ ಪಕ್ಕನೇ ಕೂತಿದ್ದೆ. ಇದು ಎಷ್ಟು ದೊಡ್ಡ ರೆಕ್ಕೆ ಇದೆ ಫ್ಲೈಟಿದು. ಫ್ಲೈಟ್ ಒಳಗಡೆ ಅಷ್ಟೇ ತುಂಬ ನೀಟ್ನೆಸ್ ಇರುತ್ತೆ. ಏನಾದ್ರು ನಮಗೆ ಟೀ, ಕಾಫಿ, ಫುಡ್ಡು ಏನು ಬೇಕಾದರೂ ಆರ್ಡ್ರ್ ಮಾಡ್ಬೋದು. ಹಾಗೆ 5 ನಿಮಿಷದಲ್ಲಿ ತಂದು ಕೊಡ್ತಾರೆ. ಮತ್ತು ವಾಟ್ರೆಲ್ಲ ಅವರೇ ಫ್ರೀ ಕೊಡ್ತಾರೆ. ವಾಶ್ರೂಮ್ಸ್ ಇರುತ್ತೆ. ಫ್ಲೈಟಲ್ಲಂತೂ ನನಗೆ ಫಸ್ಟ್ ಟೈಮ್ ಹೋಗಿರೋದ್ರಿಂದ ಇದೆಲ್ಲ ಅನುಭವ ಫಸ್ಟ್ ಟೈಮು ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು. ಬೆಲ್ಟೆಲ್ಲ ಹಾಕಿರ್ತೀವಲ್ಲ, ಏನೂ ಒಂಥರ ಶೇಕ್ ಅನಿಸಲ್ಲ, ಭಯನೂ ಏನು ಅನಿಸಲ್ಲ. ತುಂಬ ಚೆನ್ನಾಗಿತ್ತು ಫ್ಲೈಟ್ ಜರ್ನಿ. ಬರ್ತಾಯಿದೆ. ಅಯೋಧ್ಯೆಯಿಂದ ಬೆಂಗಳೂರು ಏರ್ಪೋರ್ಟ್ಗೆ 2.5 ಅವರ್ ಜರ್ನಿ ಇತ್ತು. ಹೋಗ್ಬೇಕಾದ್ರೆ ಟ್ರೈನಲ್ಲಿ ಹೋಗಿದ್ದು 36 ಅವರ್ಸ್ ಹೋಗಿದ್ವಿ. ಫ್ಲೈಟಲ್ಲಿ 2.5 ಅವರ್ಸು. ಎಷ್ಟು ಬೇಗ ಆಗೋಯ್ತು ಅನ್ನಿಸ್ತಾಯಿತ್ತು. ಅಂದರೆ ಸೌಂಡ್ಗೆ ಕಿವಿಗೆಲ್ಲ ಒಂಥರ ಗುಯಿ ಅನ್ನಿಸ್ತಾಯಿತ್ತು. ವಿಪರೀತ ಸೌಂಡ್, ಸ್ವಲ್ಪ ಸೌಂಡ್ ಇರುತ್ತೆ. ನಮಗೆ ಸೆಂಟ್ರ್ ಇದ್ದಿದ್ದು ಸ್ವಲ್ಪ ಸೌಂಡ್ ಇದ್ದೇ ಇತ್ತು. 2.5 ಅವರ್ಗೆಲ್ಲ ನಾವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದ್ವಿ. ನೋಡಿ, ಕಾಫಿ, ಟೀ ಏನು ಬೇಕಾದ್ರೂ ಬರುತ್ತೆ. ನೋಡಿ, ಇಳಿಬೇಕಾದ್ರೂ ನಾವು ಬಸ್ಸಲ್ಲಿ ಹೆಂಗೆ ಇದು ಮಾಡ್ತೀವೋ ಅದೇ ಥರನೇ ಸೆಲೆಕ್ಟ್ ಮಾಡ್ಕೊಂಡು ಹಿಡಿತಾರೆ. ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇದು ಹೋಗ್ರಿ, ಲ್ಯಾಂಡ್ ಆಗ್ತಾರೆ. ಬರ್ತೀನಿ. ಲ್ಯಾಂಡ್ ಆಗಿದೆ. ಇದು ಸುಮಾರು ಫ್ಲೈಟ್ಸ್ ಇರುತ್ತೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದರೆ ತುಂಬ ದೊಡ್ಡದಲ್ವ, ತುಂಬ ಚೆನ್ನಾಗಿದೆ. ಎಲ್ಲ ಬೇರೆ ಏರ್ಪೋರ್ಟ್ಗಿಂತನೂ. ನೋಡಿ, ಈಗ ಲ್ಯಾಂಡ್ ಆಗ್ತಾಯಿದೆ. ಈ ಟೈಮಲ್ಲಂತೂ ಒಂಥರ ಎಲ್ಲ ನಿಂತಿರ್ತಾರೆ, ಅವರು ಇಂಟ್ರಡಕ್ಷನ್ ಕೊಡ್ತಿರ್ತಾರೆ, ಕೂತ್ಕೊಳ್ಳಿ ಅಂತ. ಅಂದರೆ ತುಂಬ ಚೆನ್ನಾಗಿತ್ತು ಈ ಫ್ಲೈಟ್ ಜರ್ನಿ ಅಂತಲೂ. ಅಂದರೆ ಫ್ಲೈಟ್ ಒಳಗಡೆ ಏನಾದರೂ ತೊಗೊಂಡ್ಲಿ ತುಂಬ ಕಾಸ್ಟ್ಲಿನೇ ಇರುತ್ತೆ. ಒಂದು ಟೀ, ಕಾಫಿ ಕೂಡ 150 to 100 ಇರುತ್ತೆ. ಗ್ರೀನ್ ಟೀ, ಬ್ಲ್ಯಾಕ್ ಟೀ ಎಲ್ಲ ಬ್ಲ್ಯಾಕ್ ಕಾಫಿ ಎಲ್ಲ ಸಿಗುತ್ತೆ. ಎಲ್ಲ ಕಾಸ್ಟ್ಲಿ ಇರುತ್ತೆ. ವೆಜ್ ಬಿರಿಯಾನಿ, ನಾನ್ ವೆಜ್ ಬಿರಿಯಾನಿ ಎಲ್ಲ ಫುಡ್ ಐಟಮು ಸಿಗುತ್ತೆ. ನೋಡಿ, ಇವೆಲ್ಲ ನೋಡೋಕ್ಕಂತೂ ತುಂಬ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ಎಲ್ಲ ಸುತ್ತು ಫ್ಲೈಟ್ಸ್ ಇರುತ್ತೆ. ಲ್ಯಾಂಡ್ ಆಗಬೇಕಾದ್ರೆ ಇವೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಬೇಗ 2.5 ಅವರ್ ಆಗೋಯ್ತು ಅನ್ನಿಸ್ತಾಯಿತ್ತು. ಬೇಗ ಬಂದು ಕೆಂಪೇಗೌಡ ಏರ್ಪೋರ್ಟ್ಗೆ ರೀಚ್ ಆದ್ವಿ. ಇವೆಲ್ಲ ನೋಡೋಕ್ಕಂತೂ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ಆ ನೇಚರು, ಆ ಮೋಡಗಳು, ಆಕಾಶ, ಭೂಮಿ ಒಂದೇ ಥರ ಇರೋ ಥರ ಕಾಣಿಸುತ್ತೆ. ಸ್ವಲ್ಪ ಇಳಿಬೇಕಾದ್ರೆ ಬಿಲ್ಡಿಂಗ್ಸ್ ಎಲ್ಲ ತುಂಬ ಚಿಕ್ಕದು, ಈ ಕೆರೆಗಳು ಇವೆಲ್ಲ ಹೆಂಗೆ ಕಾಣಿಸುತ್ತೆ ಅಂದರೆ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ಅವೆಲ್ಲ ನೋಡೋಕ್ಕಂತೂ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ಫ್ಲೈಟ್ ಜರ್ನಿ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಫಸ್ಟ್ ಟೈಮ್ ಹೋಗಿರೋದ್ರಿಂದ ಹೊಸ ಅನುಭವ ಅಂತ ಹೇಳ್ಬೋದು. ಅದು ಕೆಂಪೇಗೌಡ ಏರ್ಪೋರ್ಟ್ ಅಂತೂ ತುಂಬ ಚೆನ್ನಾಗಿದೆ. ಫ್ಲೈಟಿಂದ ಒಂದೇ ಇಳ್ದಿದ ತಕ್ಷಣವೇ ಎಲ್ಲೂ ನಡೆಯೋಂಗೇ ಇಲ್ಲ ನಾವು. ಈ ಥರ ಎಲಿವೇಟರ್ ಜಾಸ್ತಿ ಇದ್ದಾವೆ, ನಡೆಯೋಂಗೇ ಇಲ್ಲ. ಅದ್ರ ಮೇಲೆ ನಿಂತ್ಕೊಂಡ್ರೆ ಸಾಕು, ಮೂವ್ ಆಗ್ತಾ ಇರುತ್ತೆ. ಇದೆಲ್ಲ ಅಂತೂ ತುಂಬ ಖುಷಿ ಅನ್ನಿಸ್ತಾಯಿತ್ತು. ಎಲ್ಲೋ ಬೇರೆ ಇದರಲ್ಲಿ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಆ ಥರ ಇತ್ತು ಏರ್ಪೋರ್ಟ್ ಒಳಗಡೆ ಎಲ್ಲನೂ.
ತುಂಬ ಚೆನ್ನಾಗಿದೆ ಏರ್ಪೋರ್ಟ್ ಅಂತೂ. ತುಂಬ ನೀಟ್ನೆಸ್ ಇದೆ, ನೋಡೋಕ್ಕೂ ಅಂತೂ ತುಂಬ ಚೆನ್ನಾಗಿದೆ. ಈ ಥರ ವೆಹಿಕಲ್ ಫೆಸಿಲಿಟಿ ಕೂಡ ಇರುತ್ತೆ. ನಡೆಯೋಕ್ಕಾಗದಿದ್ದವರು ಆ ವೆಹಿಕಲಲ್ಲಿ ಹೋಗ್ಬೋದು. ಇಲ್ಲಿ ಥರ ಎಲಿವೇಟರಲ್ಲಿ ಹೋಗ್ಬೋದು, ಇಲ್ಲ ನಡ್ಕೊಂಡು ಹೋಗ್ಬೋದು. ಇದೆಲ್ಲ ಒಂದು ಹೇಳ್ಬೇಕಂದ್ರೆ ಹೊಸ ಅನುಭವ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರೋದ್ರಿಂದ ಎಲ್ಲ ಫೆಸಿಲಿಟಿ ಇದೆ ನೋಡಿ. ದುಬೈಗೆ പോയി നാടെ താഴെ ಏರ್ಪೋರ್ಟ್ ಯಾವ ಥರ ಇದೆ, ಲೈಟಿಂಗ್ಸ್ ಒಳಗಡೆ ಲಗೇಜ್ ಎಲ್ಲ ನಮ್ಮದು ಬಂದಿರೋದೆಲ್ಲ ರೊಟೇಟ್ ಆಗ್ತಾ ಇರುತ್ತೆ. ಆಮೇಲೆ ನಮ್ಮ ಲಗೇಜ್ ಯಾವುದು ಇರುತ್ತೋ ಅದು ತೊಗೊಂಡು ಬರ್ಬೋದು. ತಿರ್ಗಾ ಅದು ಲಗೇಜ್ ಎಲ್ಲನೂ ಇಡೋಕ್ಕೂ ಅಷ್ಟೇ, ತೊಗೊಂಡು ಹೋಗೋಕ್ಕೂ ಎಲ್ಲ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಾಗಿ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಳಗಡೆ ಅಂತೂ ಅಲಂಕಾರ, ಡೆಕೋರೇಷನ್ನು, ಗಾರ್ಡನಿಂಗು ಇವೆಲ್ಲ ನೋಡೋಕ್ಕೆ ಅಂತೂ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ಈ ಕ್ರಾಫ್ಟ್ ಐಟಮ್ಸ್ ಅಂತೂ ಆನೆಗಳು ಇವೆಲ್ಲ ಮಾಡಿಟ್ಟಿದ್ದಾರೆ. ಅವೆಲ್ಲ ನೋಡೋಕ್ಕಂತೂ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಒಂದು ಸತಿ ಎಲ್ಲರೂ ನೋಡಬೇಕಾಗಿರೋಂಥ ಜಾಗ ಇದು. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. परिणय ಕೂಡ ಅವತ್ತೆ ತಿಂತ ಗುರ್ತು ಅದು ಕೊಟ್ಟಿದ್ವಿ